ಚಿಕ್ಕಬಳ್ಳಾಪುರದ ಯುವ ನಾಯಕರು ನಮ್ಮ CVV ತಾತನವರ ಮೊಮ್ಮಗ ಶ್ರೀ KV ನವೀನ್ ಕಿರಣ್ ಅವರ 47ನೇ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬ ಅಂದ್ರೆ ನಮ್ಗೆ ಚಿಕ್ಕಬಳ್ಳಾಪುರಕ್ಕೆ ಹಬ್ಬ ಇದ್ದಂಗೆ. ಯಾಕೆ ಅಂದ್ರೆ ಸುಮಾರು ಒಂದು ವಾರದಿಂದ ಸಾಮಾಜಿಕ ಕಾರ್ಯಕ್ರಮಗಳನ್ನ ಅವರ ಅಭಿಮಾನಿಗಳು, ಅವರ ಶಿಕ್ಷಣ ವರ್ಗದವರು ಚಿಕ್ಕಬಳ್ಳಾಪುರ ತಾಲೂಕೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸುಮಾರು ಕಡೆ ಗಿಡ ನೆಡುವ ಕಾರ್ಯಕ್ರಮ, ಪುಸ್ತಕ ಲೇಖಾಗ್ರಿ ಸ್ಕೂಲ್ಗಳಿಗೆ ವಿತರಣೆ ಮಾಡಿದ್ದಾರೆ, ಹಾಗೂ ಅನ್ನದಾನ ಕಾರ್ಯಕ್ರಮಗಳು ಮಾಡಿದ್ದಾರೆ. ಸುಮಾರು ಈಗ ನಾವು ಬೆಳಿಗ್ಗೆ 7 ಗಂಟೆಗೆ ಮನೆ ಬಿಟ್ಟಿದ್ದು, ಸುಮಾರು ನಗರದಲ್ಲಿ ಸುಮಾರು ಒಂದು 20 ಕಡೆ ಅಭಿಮಾನಿಗಳಿಗೆ ಎಲ್ಲೋದ್ರೂ ಜನಸಾಗರ. ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟಕ್ ಆಗಲ್ಲ. ಯಾಕೆ ಅಂದ್ರೆ ನವೀನ್ ಕಿರಣ್ ಅವರು ಸಮಾಜ ಸೇವೆ ಮಾಡ್ತಾ ಬಂದಿರೋದು. ಇವಾಗ ಯಾರಿಗೇ ಆಗ್ಲಿ ಒಂದು ಫೀಸ್ ಕಡಿಮೆ ಮಾಡ್ಬೇಕಾ, ಅಣ್ಣ ಈ ತರ ಫೀಸ್ ಕಡಿಮೆ ಮಾಡ್ಬೇಕು ಅಂದ್ರೆ ಅದಕ್ಕೆ ಇದು ಮಾಡ್ತಾರೆ. ಯಾರೇ ಆಗ್ಲಿ ಆ ದೊಡ್ಡ ಮನೆಗೆ ಹೋದ್ರೆ, ಮದುವೆಗಾಗ್ಲಿ, ಏನಕ್ಕೆ ಕಷ್ಟ ಸುಖಕ್ಕೆ ಹೋಗ್ಲಿ ಯಾವತ್ತೂ ಖಾಲಿ ಕೈಯಲ್ಲಿ ವಾಪಸ್ ಕಳ್ಸಿಲ್ಲ. ಅದೇ ತರ ಅವ್ರನ್ನ ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತೆ ರಕ್ತದಾನ ಎಷ್ಟೋ ಸಾವಿರ ಜನ, ಸುಮಾರು ಇಲ್ಲಿವರೆಗೂ ನವೀನ್ ಕಿರಣ್ ಸರ್ ಅವರು 10 ವರ್ಷದಿಂದ 15,000 ಯೂನಿಟ್ ರಕ್ತ ಸಂಗ್ರಹ ಮಾಡಿದ್ದಾರೆ. ಈ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಾವು ವಿಶೇಷವಾಗಿ ಈ ದಿನ ಆಟೋ ಚಾಲಕರಿಗೆ ನಮ್ಮ ಮಹೇಶ್ ಅಣ್ಣ ಮತ್ತೆ ನಾನು ಸೇರಿ ಸಮವಸ್ತ್ರ ವಿತರಣೆ ನವೀನ್ ಕಿರಣ್ ಸರ್ನ ಸರ್ ಇಲ್ಲಿ ಬಂದು ಒಂದು ಕೇಕ್ ಕಟ್ ಮಾಡಿಸಿ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮಾಡಿದ್ವಿ ಸರ್. ಈಗ ಪ್ರತಿ ವರ್ಷದಂತೆ ನೀವು ಕೂಡ ಅವ್ರ ಮೇಲೆ ಅಭಿಮಾನ ತಗೊಂಡು ಬಾಪ. ಓಕೆ ನೆಕ್ಸ್ಟ್ ನವೀನ್ ಕಿರಣ್ ಅನ್ನಕ್ಕೆ ಪ್ಲೇಟ್ ಅವ್ರು ತಗೊಂಡ್ಬರ್ಲಿ. ಅಣ್ಣ ಮೊಬೈಲ್ ಇಡ್ಸೋಣ.
ಬರ್ತಾ ಇದೆ. ಭಜನ ವರ್ಷ ಆ ರೀತಿ ಕಟೌಟ್ ಹಾಕಿಸ್ಬೇಕು ಅಂತ ಸರ್ ಏನು ಅಂದ್ರೆ ಒಬ್ಬೊಬ್ರು ಒಂದೊಂದೊಂಥರ ಅಭಿಮಾನನ ನಾವು ತೋರಿಸ್ತೀವಿ ಸರ್. ನಾವು ಮಹೇಶ್ ಅಣ್ಣ ಈ ಸರಿ ಮಾತಾಡ್ಕೊಂಡಿದ್ದೇನೆ, ನಮ್ಮ ಸಿ ವಿ ತಾತ ಅವ್ರನ್ನು ಒಂದು 60 ಅಡಿ ಕಟೌಟ್ ಅಲ್ಲಿ ಇರಬೇಕು ಅಂತ ಹೇಳಿದ್ದೇನೆ. ಒಂದು ಪ್ಲಾನ್ ಮಾಡಿ ನಮ್ಮ ಒಂದು ಪ್ರೀತಿನ ಈ ತರ ತೋರಿಸಿದೀವಿ. ಮತ್ತೆ ಸಾಮಾಜಿಕ ಕಾರ್ಯಕ್ರಮಗಳು, ಅನ್ನದಾನ ಸೇವೆ ಮಾಡಿದೀವಿ, ಮತ್ತೆ ವಿವಿಧ ಕಾರ್ಯಕ್ರಮಗಳು ಮಾಡಿಕೊಂಡು ಅರ್ಥಪೂರ್ಣವಾಗಿ ಹುಟ್ಟುಹಬ್ಬನ ಆಚರಿಸಿದೀವಿ. ಯಾಕೆ ಅಂದ್ರೆ ನವೀನ್ ಕಿರಣ್ ಅಂದ್ರೆ ಸಮಾಜ ಸೇವೆ ಸರ್. ಬಡಬಗ್ಗರಿಗೆ ಏನೇ ಕಷ್ಟ ಆಗ್ಲಿ ಅವ್ರ ಜೊತೆಲಿರ್ತಾರೆ. ಆ ಭಗವಂತ ಮುಂದೆ ರಾಜಕಾರಣದಲ್ಲಿ ಇನ್ನೂ ಒಳ್ಳೆ ಸ್ಥಾನಮಾನ ಕೊಡ್ಲಿ ಅಂತ ಹೇಳಿದ್ದೇನೆ. ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್.